ಆ ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು, ಶಾಸಕರು, ಆ ಮಂತ್ರಿ ಕುಟುಂಬದ ಮಕ್ಕಳು ಏನು ಕೂಲಿಂಗ್ ಗ್ಲಾಸ್ ಏನು ಕಲರ್ಫುಲ್ ಕೂಲಿಂಗ್ ಗ್ಲಾಸು ಹಾಕೊಂಡು ಅವರು ಫೋಟೋ ತೆಗೆಸ್ಕೊಳ್ಳೋಕೆ ಕಾಂಪಿಟೇಷನ್ ವಿಧಾನಸೌಧ ಮುಂಭಾಗದಲ್ಲಿ ಹೋಗಿ ಆ ಸನ್ಮಾನ ಮಾಡ್ತೀವಿ ಅಂತೇಳಿ ಪಾಪ ಕರೆಸ್ಕೊಂಡ್ರಲ್ಲ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ವಿಜಯ ಹೇಳಿದ್ರಲ್ಲ, ಇವರೇ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡ್ತಾಯಿದ್ವಿ, ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತೇಳಿ ಇವರೇ ಟ್ವೀಟ್ ಮಾಡಿ ಜನಗಳಿಗೆ ಆಹ್ವಾನ ಕೊಟ್ಟು ಜನಗಳಿಗೆ ಪ್ರಾಣ ತೆಗೆದು ಲಾಠಿಚಾರ್ಜ್ ಮಾಡ್ಸೋಕ್ಕೆ ಕರೆಸಿದ್ದು ನೀವು ಅವ್ರನ್ನ, ಜನಗಳನ್ನ, ಅಭಿಮಾನಿಗಳನ್ನ. ವಿಧಾನಸೌಧದಲ್ಲಿ ಸನ್ಮಾನ ಅವ್ರಿಗೆ ಇಟ್ಕೊಂಡು ನೀವು ವೇದಿಕೆ ಮೇಲೆ ಅವ್ರನ್ನ ಕೂರಿಸಿ ಹೋಗಿ ಸನ್ಮಾನ ಹೆಂಗೆ ಮಾಡಿದ್ರು? ಅಲ್ಲಿ ಶಾಲು ಇಲ್ಲ, ನಮ್ಮ ಮೈಸೂರು ಪೇಟೂ ಇಲ್ಲ, ಪಾಪ ಅವ್ರನ್ನೆಲ್ಲ ಕೂರಿಸ್ಕೊಂಡವ್ರೆ. ಆಗ ಅಲ್ಲಿ ಯಾರೋ ಒಂದು ಶಾಲಾದರೂ ತರಿಸ್ಬಾರ್ದ ಅಂತೇಳಿ ಆಗ ಪರದಾಡವ್ರೆ. ಎಂಥ ಶಾಲೆ ಓದಿಸಿದ್ರು? ನಮ್ಮ ಮದುವೆ ಮನೇಲಿ ಹಾಕತ್ತೀವಲ್ಲ ನಾವು, ರೇಷ್ಮೆದು ಕಾಟನ್ ಹಾಕ್ತೀವಿ, ಎಲ್ಲ ತಂದು ಬೇಕಾಬಿಟ್ಟಿಗೆ ಅದು ಹಾಕಿದ್ರು. ಆಮೇಲೆ ಅದೆಂದು 50 ರೂಪಾಯಿನೋ ಇವನು ಆಗ ಸಡನ್ನಾಗಿ ಇವರು ಪಾಪ ನಮ್ಮ ಒಲಿಂಪಿಕ್ ಗೇಮ್ನ ಚೇರ್ಮನ್ ಅಧ್ಯಕ್ಷರು, ನಾನು ಏಲಕ್ಕಿಯಾರ ಹೇಳಿದ್ದೆ, ಏಲಕ್ಕಿಯಾರ ತರಲಿಲ್ವ ಅಂತ ಅವರಂತಾರಲ್ಲಿ. ಅನ್ಯಾರ ಇಲ್ಲ ಗಂಧಾರ ತಂದಿದ್ದೀವಿ ಅಂತಾರೆ. ಇದು ಅಲ್ಲಿ ನಡೆದಿರೋ ಘಟನೆ ನಿಮ್ಮ ಮುಂದೆ ಹೇಳ್ತೀನಿ, ಹೆಂಗೆ ನಡ್ಕೊಂಡ್ರು ಪಾಪ ಅವ್ರಿಗೆ ಯಾವ ರೀತಿ ಸನ್ಮಾನ ಮಾಡಿದ್ರು. ಆಮೇಲೆ ನಾನು ನೋಡ್ತಾ ಇದ್ದೆ ಒಬ್ಬ ಶಾಸಕರನ್ನ ಇವರೇ ಕತ್ತು ಕೈ ಹಾಕಿ ತಳ್ತಾರೆ. ಆ ಟಿ ವಿಲಿ ನೋಡಿದೆ, ವಿಧಾನಸೌಧ ಮುಂಭಾಗದಲ್ಲೇ ಕತ್ತು ಕೈಯಾಗಿ ಎಳಿತಾರೆ ಆ ಕಡೆಗೆ. ಇದೇ ನಮ್ಮ ಡೆಪ್ಟಿ CM